ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನಮ್ಮೂರ ವಿಶೇಷಗಳು. ಇವತ್ತಿನ ವಿಶೇಷ ಏನಪ್ಪಾ ಅಂತ ಅಂದ್ರೆ ನಮ್ಮ ರೈತ ಬಾಂಧವರಿಗೆ ರೈತ ಮಿತ್ರ ಎಂದು ಕರೆಸಿಕೊಳ್ಳುವ ಎರೆಹುಳು ಅಥವಾ ಗಾಣದ ಹುಳು ಅಂತ ಏನಂತ ಕರಿತೀವೋ ಅದು ನಮ್ಮ ರೈತರ ಬದುಕಿನಲ್ಲಿ ಎಷ್ಟು ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಅಂತ ಅಂದರೆ ಅದು ರೈತನಿಗೆ ಮಾತ್ರನೇ ಗೊತ್ತು. ಪ್ರಾಮುಖ್ಯತೆಯ ಬಗ್ಗೆ ಇವತ್ತು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ಎರೆಹುಳು ರೈತ ಮಿತ್ರನೇ ಅಂತ ಕರೆಸ್ಕೊಳ್ಳುತ್ತೆ. ಈ ಎರೆಹುಳು ನಮ್ಮ ಜಮೀನಿನಲ್ಲಿ ಇರುವುದರಿಂದ ನಾವು ಯಾವುದೇ ಒಂದು ಫಸಲನ್ನು ಇಟ್ಟರೂ ಸಹ ನಮ್ಮ ಒಂದು ಫಸಲಿನ ಇಳುವರಿ ತುಂಬ ಚೆನ್ನಾಗಿ ಬರುತ್ತೆ. ಆ ಇಳುವರಿ ಬಂದರೆ ರೈತನಿಗೆ ಒಂದು ತುಂಬ ಸಹಾಯ ಆಗುತ್ತೆ. ಅದಕ್ಕೆ ಇದನ್ನ ಆ ಇಳುವರಿ ಬರೋದ್ರಿಂದ ಇದು ಇರೋದ್ರಿಂದನೇ ಆ ಇಳುವರಿ ಬರುತ್ತೆ. ಸೊ ಹಂಗಾಗಿ ಅದಕ್ಕೋಸ್ಕರನೇ ಈ ಎರೆಹುಳುನ ರೈತ ಮಿತ್ರ ಅಂತ ಕರೆಯುತ್ತಾರೆ. ಈ ರೈತ ಮಿತ್ರ ಎರೆಹುಳು ಇರುವುದು ಇದರ ಎರೆಹುಳುವಿನ ಗೊಬ್ಬರವನ್ನು ಸಹ ಕಪ್ಪು ಬಂಗಾರ ಅಂತ ಕರೀತಾರೆ. ಎರೆಹುಳು ನಮ್ಮ ಹೊಲದಲ್ಲಿ ಇರಬೇಕು ಅಂತ ಅಂದರೆ ನಾವು ಸಾವಯವ ಕೃಷಿಯ ಪದ್ಧತಿಯನ್ನು ಅಳವಡಿಸಿಕೊಳ್ಬೇಕಾಗುತ್ತೆ. ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದರಿಂದ ನಮ್ಮ ಹೊಲದಲ್ಲಿ ಎರೆಹುಳು ಡೆವಲಪ್ ಆಗ್ತವೆ. ನಾವು ಯಾವುದೇ ತರಹ ಗೊಬ್ಬರ ಮತ್ತು ಸ್ಪ್ರೇಗಳನ್ನ ಕಳೆನಾಶಕಗಳನ್ನ ಸ್ಪ್ರೇ ಮಾಡೋದ್ರಿಂದ ಇವು ನಮ್ಮ ಜಮೀನಿನಲ್ಲಿ ಎರೆಹುಳುವಿನ ಸಂತತಿ ನಾಶವಾಗಿದೆ. ಈಗ ನಮ್ಮ ಭೂಮಿಯಲ್ಲಿ ಎಲ್ಲಿ ಹುಡುಕಿದ್ರೂ ಸಹ ನೋಡೋಣ ಅಂತ ಅಂದ್ರೂ ಸಿಗ್ತಾ ಇಲ್ಲ ಎರೆಹುಳು. ತುಂಬ ಜನ ರೈತರು ಇವತ್ತಿನ ಮಕ್ಕಳಿಗೆ ಎರೆಹುಳು ಅಂದ್ರೇ ಗೊತ್ತಿಲ್ಲ. ರೈತರ ಮಕ್ಕಳಿಗೆ ಗೊತ್ತಿಲ್ಲ ಇವತ್ತು. ಸೊ ಹಂಗಾಗಿ ಇದನ್ನ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ನ ಮಾಡೋದರ ಮುಖಾಂತರ ನಮ್ಮ ಇಳುವರಿನ ಹೆಚ್ಚಿಸ್ಕೊಳ್ತಾ ನಮ್ಮ ಭೂಮಿಯ ಫಲವತ್ತತೆಯನ್ನು ಸಹ ಹೆಚ್ಚಿಸ್ಕೊಳ್ಬೋದು. ಇದೇ ಥರ ಭೂಮಿಯ ಫಲವತ್ತತೆ ಹೆಚ್ಚಾದರೆ ನಮ್ಮ ರೈತರಿಗೆ ಒಂದು ಇಳುವರಿ ಎಂಬುದು ತುಂಬ ಹೆಚ್ಚಾಗುವುದರ ಜೊತೆಗೆ ನಮ್ಮ ಸಮಾಜದ ಒಂದು ಹಿತದೃಷ್ಟಿಯನ್ನು ಮನದಲ್ಲಿಟ್ಟುಕೊಂಡು ನಾವು ಎಲ್ಲ ರೈತ ಬಾಂಧವರು ಸಹ ಒಂದು ಸಾವಯವ ಕೃಷಿಯ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದರಿಂದ ಸಮಾಜಕ್ಕೆ ನಮ್ಮ ಕಡೆಯಿಂದ ಒಂದು ಕೊಡುಗೆ ಕೊಟ್ಟಂತಾಗುತ್ತದೆ. ಸೊ ಎಲ್ಲ ನನ್ನ ರೈತ ಬಾಂಧವರಲ್ಲಿ ಕೇಳಿಕೊಳ್ಳೋದಿಷ್ಟೇ, ಎಲ್ಲರೂ ಸಹ ಒಂದು ಸಾವಯವ ಕೃಷಿಯ ಪದ್ಧತಿಯನ್ನು ಅಳವಡಿಸಿಕೊಂಡು ನಮ್ಮ ಒಂದು ಕೃಷಿಯ ಒಂದು ಬೆಳೆಯಲ್ಲಿ ಇಳುವರಿಯನ್ನು ಸಹ ಜಾಸ್ತಿ ಮಾಡ್ಕೊಳ್ಳೋದರ ಜೊತೆಗೆ ಇನ್ನೊಂದು ಪ್ರಮುಖ ವಿಷಯ ಹೇಳ್ತೀನಿ ಫ್ರೆಂಡ್ಸ್. ಇವತ್ತು ನಮ್ಮ ಒಂದು ಜಮೀನು 5 ಎಕರೆ ಇದೆ ಅಂತ ಅಂದು ಇನ್ನೂ ಒಂದು 5 ಎಕರೆ ಜಮೀನು ಮಾಡುವ ಬದಲು ಸಾವಯವ ಕೃಷಿಯ ಪದ್ಧತಿಯನ್ನು ನಾವು ಮಾಡುವುದರಿಂದ ನಮ್ಮ ಮಕ್ಕಳಿಗೂ ಸಹ ಅದು ತಿಳಿಯುವುದರಿಂದ ನಾವು ಮಕ್ಕಳಿಗೆ 10 ಎಕರೆಯಲ್ಲಿ ಬರುವ ಇಳುವರಿ 5 ಎಕರೆಯಲ್ಲೇ ಬರುವ ಒಂದು ವಿಷಯವನ್ನು ಅರ್ಥ ಮಾಡಿಸಿದರೆ ಅವರು ಸಹ ಮುಂದೆ ಒಂದು ಒಳ್ಳೆಯ ಕೃಷಿಯ ಬಗ್ಗೆ ಒಳ್ಳೆಯ ವ್ಯವಸಾಯಗಾರ ಆಗೋ ಚಾನ್ಸಸ್ ಇರುತ್ತೆ. ಒಳ್ಳೆಯ ವ್ಯವಸಾಯಗಾರನಾಗಿ ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ತಾನೆ. ಎರೆಹುಳುವಿನಲ್ಲೂ ಸಹ ವಿಧಗಳಿದ್ದಾವೆ ಫ್ರೆಂಡ್ಸ್. ಅದರಲ್ಲೂ ಸಹ ಇದು ಕೆಂಪು ಕಲರ್ ಇದೆ, ಬೇರೆ ಬಂದ್ಬಿಟ್ಟು ನೀಲಿ ಕಲರ್ ಇರುತ್ತೆ, ಇನ್ನೂ ಬೇರೆ ಬೇರೆ ರೀತಿ ಇರುತ್ತೆ. ಅದ್ರ ಎಷ್ಟು ವಿಧಗಳಿದ್ದಾವೆ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ನಾನು ಮಾಡಬೇಕು ಅಂದರೆ ನಿಮ್ಮ ಒಂದು ಸಹಕಾರ ನನಗೆ ಬೇಕು. ನನ್ನ ಒಂದು ನಮ್ಮೂರ ವಿಶೇಷಗಳು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮನ್ನು ಸಹ ಬೆಳೆಸಿ ಅಂತ ಕೇಳ್ಕೊಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ಕೊಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮೂರ ವಿಶೇಷಗಳು ಯೂಟ್ಯೂಬ್ ಚಾನಲ್ನ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಸಿಗೋಕ್ಕೂ ಮುಂಚೆ ನಾನು ಕೇಳ್ಕೊಳ್ಳೋದು ಒಂದೇ ಫ್ರೆಂಡ್ಸ್, ದಯವಿಟ್ಟು ನಮ್ಮೂರ ವಿಶೇಷಗಳು ಯೂಟ್ಯೂಬ್ ಚಾನಲ್ನ ತುಂಬ ಜನ ನೋಡಿ ಸಬ್ಸ್ಕ್ರೈಬ್ ಆಗದೆ ಹಂಗೆ ಹೋಗ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಒಂದು ಚಾನಲ್ನ ಬೆಳೆಸಿ ಅಂತ ಕೇಳ್ಕೊಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಬಾಯ್ ಬಾಯ್, ಜೈ ಕಿಸಾನ್.